ನಮಸ್ಕಾರ ಸ್ನೇಹಿತರೆ, ಭಾರತದ ಇತಿಹಾಸ ಸಂಚಿಕೆ 8. ಒಂದು ದೇಶದ ಪ್ರಾಕೃತಿಕ ಸಂಪನ್ಮೂಲವು ಆ ದೇಶದ ಆರ್ಥಿಕ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತೆ. ಇವತ್ತು ಮುಂದುವರೆದ ರಾಷ್ಟ್ರವಾದ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅರಬ್ ರಾಷ್ಟ್ರಗಳಾಗಿರ್ಬೋದು, ಅವರವರ ರಾಜ್ಯಗಳಲ್ಲಿ ಸಿಗುವಂತಹ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಂಡಿರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಆ ರಾಷ್ಟ್ರಗಳು ಬೆಳೆದು ನಿಂತಿದೆ. ಇದೇ ರೀತಿ ಭಾರತವು ಕೂಡ ಅನೇಕ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೊಂದಿದೆ. ಆದರೆ ಭಾರತ ಈ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸೋದ್ರಲ್ಲಿ ಸ್ವಲ್ಪ ಹಿಂದೆ ಇದೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸುವುದರಿಂದ ಭಾರತವು ಕೂಡ ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯಲಿದೆ. ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ 2 ವಿಧವಾದಂತಹ ಸಂಪನ್ಮೂಲಗಳಿದೆ. ಅವುಗಳು ಯಾವುದೆಂದರೆ ವ್ಯಕ್ತ ಸಂಪನ್ಮೂಲ ಮತ್ತು ಅವ್ಯಕ್ತ ಸಂಪನ್ಮೂಲ. ವ್ಯಕ್ತ ಸಂಪನ್ಮೂಲ ಅಂದರೆ ಈಗಾಗಲೇ ಗುರುತಿಸಲ್ಪಟ್ಟು ಮಾನವನು ಬಳಸುತ್ತಿರುವ ಸಂಪನ್ಮೂಲಗಳನ್ನು ವ್ಯಕ್ತ ಸಂಪನ್ಮೂಲ ಎಂದು ಹೇಳುತ್ತಾರೆ. ಅವ್ಯಕ್ತ ಸಂಪನ್ಮೂಲವನ್ನ ಇಲ್ಲಿವರೆಗೂ ಗುರುತಿಸಲಾಗದ ಮಾನವನ ಪರಿಗಣನೆಗೆ ಬಾರದ ಸಂಪನ್ಮೂಲಗಳನ್ನ ಅವ್ಯಕ್ತ ಸಂಪನ್ಮೂಲ ಎಂದು ಹೇಳುತ್ತಾರೆ. ಭಾರತದಲ್ಲೂ ಕೂಡ ಹಲವಾರು ವ್ಯಕ್ತ ಮತ್ತು ಅವ್ಯಕ್ತ ಸಂಪನ್ಮೂಲಗಳಿವೆ. ಭೂಮಿ ಮತ್ತು ಸಮುದ್ರದ ಆಳದಲ್ಲಿ ರಹಸ್ಯಮಯವಾಗಿರುವಂತಹ ಅನೇಕ ಸಂಪನ್ಮೂಲಗಳಿವೆ ಎಂದು ಕಂಡು ಬಂದಿದೆ. ಈ ಸಂಪನ್ಮೂಲಗಳನ್ನು ಸಂಶೋಧಿಸಿ ಭಾರತವನ್ನ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯುವುದು ಪ್ರತಿಯೊಬ್ಬರ ಭಾರತೀಯರ ಕರ್ತವ್ಯವಾಗಿದೆ. ಮುಂದುವರೆದು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಒಮ್ಮೆ ಬಳಸಿದರೆ ಸಂಪೂರ್ಣವಾಗಿ ನಾಶವಾಗುವ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ನಾಶ ಹೊಂದುವ ಸಂಪನ್ಮೂಲಗಳೆಂದು ಕರೆಯುತ್ತಾರೆ. ಅವುಗಳು ಯಾವುದೆಂದರೆ ಕಲ್ಲಿದ್ದಲು, ಖನಿಜಗಳು, ತೈಲ ಬಾವಿಗಳು ಇತ್ಯಾದಿ. ಇನ್ನು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳೆಂದರೆ ಭೂ ಸಂಪತ್ತು, ವನ್ಯ ಪ್ರಾಣಿ, ಸಸ್ಯ, ವಾತಾವರಣ, ನೀರು, ಮಳೆ ಮುಂತಾದವುಗಳನ್ನ ಬಳಕೆ ನಂತರವೂ ಮತ್ತೊಮ್ಮೆ ನವೀಕರಿಸಬಹುದಾಗಿದೆ. ಇವು ಮರು ಉತ್ಪಾದನೆಯನ್ನು ಹೊಂದುತ್ತಾ ಇರುತ್ತದೆ. 21ನೇ ಶತಮಾನದಲ್ಲಿ ಮಾನವನು ತನ್ನ ಜೀವನದ ಉಪಯೋಗಕ್ಕಾಗಿ ಈ ಎಲ್ಲ ಸಂಪತ್ತುಗಳನ್ನು ಮಿತವಾಗಿ ಬಳಸುವುದು ಅನಿವಾರ್ಯ. ಅದರ ಜೊತೆಗೆ ಮಿತವಾಗಿ ಬಳಸುವುದರಿಂದ ರಾಷ್ಟ್ರದ ಅಭಿವೃದ್ಧಿಗೆ ಇದು ಕೂಡ ಒಂದು ದಾರಿಯಾಗಿದೆ. ಭಾರತವು ಪ್ರಾದೇಶಿಕ ವಿಸ್ತೀರ್ಣ ದೃಷ್ಟಿಯಿಂದ ವಿಶ್ವದ 7ನೇ ದೊಡ್ಡ ದೇಶವಾಗಿದೆ. ಇತರ ದೊಡ್ಡ ದೇಶಗಳೆಂದರೆ ಅಮೆರಿಕ, ಚೀನಾ, ಕೆನಡಾ, ಆಸ್ಟ್ರೇಲಿಯಾ, ರಷ್ಯಾ, ಬ್ರೆಜಿಲ್ ದೇಶಗಳಾಗಿವೆ. ಭಾರತವು ಏಷ್ಯಾ ಖಂಡದ ಅತಿ ದೊಡ್ಡ ಪರ್ಯಾಯ ದ್ವೀಪವಾಗಿದೆ. ಭಾರತದ ಒಟ್ಟು ಪ್ರಾದೇಶಿಕ ವಿಸ್ತೀರ್ಣವು 32,87,263 ಚದುರ ಕಿಲೋಮೀಟರ್ಗಳಾಗಿವೆ. ಭಾರತವು 15,200 ಕಿಲೋಮೀಟರ್ ಗಡಿ ಪ್ರದೇಶಗಳನ್ನು ಹೊಂದಿದರೆ 7,517 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಹೊಂದಿದೆ. ವಿಶ್ವದ ಒಟ್ಟು ಭೂಪ್ರದೇಶದಲ್ಲಿ ಭಾರತದ ಭೂಪ್ರದೇಶವು 2.4%ಗಳಷ್ಟಿದೆ. ಭಾರತದ ಎಲ್ಲಾ ಸಂಪನ್ಮೂಲಗಳಲ್ಲಿ ಭೂ ಸಂಪನ್ಮೂಲವು ಅತ್ಯಂತ ಪ್ರಮುಖವಾಗಿದೆ. ಭಾರತದ ಒಟ್ಟು ಭೂಪ್ರದೇಶವನ್ನ ಹೆಕ್ಟೇರ್ ಲೆಕ್ಕದಲ್ಲಿ ಹೇಳುವುದಾದರೆ 328.73 ದಶಲಕ್ಷ ಹೆಕ್ಟೇರ್ಗಳಿವೆ. 1 ಹೆಕ್ಟೇರ್ ಎಂದರೆ 2.47 ಎಕರೆಗಳು. ಒಟ್ಟು ಭೂಪ್ರದೇಶದಲ್ಲಿ 304 ದಶಲಕ್ಷ ಹೆಕ್ಟೇರ್ ಭೂಪ್ರದೇಶವನ್ನು ಮಾತ್ರ ನಾವು ಸಮೀಕ್ಷೆಗೆ ಒಳಪಡಿಸಿದ್ದೇವೆ. ಉಳಿದ 24.1 ದಶಲಕ್ಷ ಹೆಕ್ಟೇರ್ ಭೂಮಿಯನ್ನ ನಾವಿನ್ನೂ ಸಮೀಕ್ಷೆಗೆ ಒಳಪಡಿಸಲಿಲ್ಲ. ಸಮೀಕ್ಷೆಗೆ ಒಳಪಡಿಸದ ಭೂ ವಿಸ್ತೀರ್ಣ 7%. ಹಲವು ಕಾರಣಗಳಿಂದ ಈ ಪ್ರದೇಶವನ್ನ ನಾವು ಸಮೀಕ್ಷೆಗೆ ಒಳಪಡಿಸಿಲ್ಲ. ನಮ್ಮ ದೇಶದಲ್ಲಿ ಸಾಗುವಳಿಗೆ ಲಭ್ಯ ಇರುವ ಬಂಜರು ಭೂಮಿ 41 ದಶಲಕ್ಷ ಹೆಕ್ಟೇರ್ಗಳು. ಅರಣ್ಯ ಪ್ರದೇಶ 68 ದಶಲಕ್ಷ ಹೆಕ್ಟೇರ್ಗಳಿದೆ. ಕಾಯಂ ಹುಲ್ಲು ಬೆಳೆಯುವ ಪ್ರದೇಶ 12 ದಶಲಕ್ಷ ಹೆಕ್ಟೇರ್ಗಳಷ್ಟಿದೆ. ವ್ಯವಸಾಯ ಮಾಡಬಹುದಂತ ಬೀಳು ಭೂಮಿ 19 ದಶಲಕ್ಷ ಹೆಕ್ಟೇರ್ಗಳಷ್ಟಿದೆ. ಬಂಜರು ಅಥವಾ ಬೀಳು ಭೂಮಿ 23 ದಶಲಕ್ಷ ಹೆಕ್ಟೇರ್ಗಳಿವೆ. ನಿಚ್ಚುಳ ಸಾಗುವಳಿ ಪ್ರದೇಶ 142 ದಶಲಕ್ಷ ಹೆಕ್ಟೇರ್ಗಳಷ್ಟಿದೆ. ಒಂದಕ್ಕಿಂತ ಹೆಚ್ಚು ಬಾರಿ ಸಾಗುವಳಿ ಆಗುವ ಪ್ರದೇಶ ಸುಮಾರು 43 ದಶಲಕ್ಷ ಹೆಕ್ಟೇರ್ಗಳಷ್ಟಿದೆ. ನಮ್ಮ ದೇಶದಲ್ಲಿ ಒಟ್ಟು ಸಾಗುವಳಿಗೆ ಬೆಳೆಸುವಂತ ಪ್ರದೇಶ 185 ದಶಲಕ್ಷ ಹೆಕ್ಟೇರ್ಗಳಷ್ಟಿದೆ. ಭಾರತದಲ್ಲಿ ಮೆಕ್ಕಲು ಮಣ್ಣು ಫಲವತ್ತಾದಂತ ಮಣ್ಣಾಗಿದೆ. ಈ ಮಣ್ಣು ಸುಮಾರು ಭಾರತದಲ್ಲಿ 8 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶಗಳಲ್ಲಿ ಲಭ್ಯವಿದೆ ಅಂತ ಹೇಳ್ತಾ ಮತ್ತಷ್ಟು ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.